ಅಮಾನತು ಆದೇಶ ಬಿ ದಯಾನಂದ ಸಾಹೇಬರ ಅಮಾನತು ಆದೇಶ ಇಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೆಳಗಾವಿ ಜಿಲ್ಲಾ ವಾಲ್ಮೀಕಿ ನಾಯಕ ಸಮಾಜ ಹಾಗೂ ಇನ್ನಿತರ ಎಲ್ಲ ದಲಿತ ಸಮುದಾಯಗಳ ಪ್ರತಿನಿಧಿಗಳಾಗಿ ನಾವಿಲ್ಲಿ ಬಂದಿರೋದು ಬೆಳಗಾವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಏನು RCB ವಿಜಯೋತ್ಸವದಲ್ಲಿ ಬೆಂಗಳೂರಿನಲ್ಲಿ ಕಾಲು ತುಳಿತ ಉಂಟಾಗಿ ಒಂದು ಅಮಾಯಕ 11 ಜನ ಮೃತಪಟ್ಟರು. ಅದರ ಒಂದು ನೈತಿಕ ಜವಾಬ್ದಾರಿಯನ್ನು ಕೆಲವರು ಹೊರಬೇಕಾಗಿತ್ತು. ಆದರೆ ಅದರ ಜವಾಬ್ದಾರಿಯನ್ನ ಪೊಲೀಸ್ ಇಲಾಖೆ ಮೇಲೆ ಹೊರಿಸಿ ಬೆಂಗಳೂರನ್ನ ಅತ್ಯಂತ ಒಂದು ಎಲ್ಲ ಕ್ರಿಮಿನಲ್ ಮುಕ್ತ ಒಂದು ಬೆಂಗಳೂರು ನಗರವನ್ನ ಮಾಡಿ ಬೆಂಗಳೂರು ನಗರದಲ್ಲಿ ತಮ್ಮದೇ ಆದಂತ ಪ್ರಾಮಾಣಿಕತೆ ಛಾಪನ್ನು ಮೂಡಿಸಿದಂತ ಬಿ ದಯಾನಂದ ಸಾಹೇಬರನ್ನ ಅಮಾನತು ಮಾಡಿರತಕ್ಕಂಥದ್ದನ್ನ ನಾವು ಖಂಡಿಸಿ ಇವತ್ತು ಅದನ್ನ ಸರ್ಕಾರ ಕೂಡಲೇ ಅಮಾನತಾಜ್ಞೆಯನ್ನ ವಾಪಸ್ ತೆಗೆದುಕೊಂಡು ಬಿ ದಯಾನಂದ ಸಾಹೇಬರಿಗೆ ಪುನಃ ಅವರ ಜಾಗದಲ್ಲಿ ಪುನರ್ಸ್ಥಾಪನೆ ಮಾಡಬೇಕು, ನಿಯುಕ್ತಿಗೊಳಿಸ್ಬೇಕಂತ ಹೇಳಿ ಈ ಒತ್ತಾಯವನ್ನ ಮಾಡಿ ನಾವಿವತ್ತು ಬೆಳಗಾವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಿಕ್ಕೆ ಇಲ್ಲೆಲ್ಲ ನಾವು ಸೇರಿದ್ದೇವೆ. ಎಲ್ಲ 11 ಪರವಾಗಿ. ಯಾಕಂತಂದ್ರೆ ಬರೀ ನಾವು ಜಾತಿ ನಮ್ಮದೇ ಜಾತಿ ಅಂತೇನಿಲ್ಲ, ಅಲ್ಲಿ ಪೊಲೀಸ್ ಅಧಿಕಾರಿಗಳು ನಿರಪರಾಧಿಗಳವ್ರೆ, ಅವ್ರದ್ದು ಯಾವುದೇ ತಪ್ಪಿಲ್ಲ. ಯಾಕಂತಂದ್ರ ಈಗಾಗಲೇ ವಿಧಾನಸಭೆಯ ಒಂದು ಜವಾಬ್ದಾರಿನ ಹೊಣೆಗಾರಿಕೆಯನ್ನು ಹೊತ್ತಿರತಕ್ಕಂತ ಭದ್ರತೆ ಜವಾಬ್ದಾರಿಯನ್ನು ಹೊಂದಿರತಕ್ಕಂತ DGP ಅವರು ಈಗಾಗಲೇ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ರು. ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿದರೆ ಕೆಲವು ಅನಾಹುತಗಳು ಸಂಭವಿಸಬಹುದು, ಅದಕ್ಕಾಗಿ ಕಾಲಾವಕಾಶ ಬೇಕು ಅಂತಕ್ಕಂಥ ಮಾತನ್ನ ಮಾತಾಡಿದ್ರು. ಅದೀಗೆಲ್ಲ ವೈರಲ್ ಆಗಿದೆ. ಅದಕ್ಕಾಗಿ ಪೊಲೀಸ್ ಅಧಿಕಾರಿಗಳು ತಮ್ಮ ನೈತಿಕ ಕರ್ತವ್ಯವನ್ನ ಮಾಡಿದ್ದಾರೆ. ಅವರ ಮೇಲೆ ಬಲ ಪ್ರಯೋಗ ಮಾಡಿ ನೈತಿಕ ಜವಾಬ್ದಾರಿ ಅವರ ಮೇಲೆ ಹೊರಿಸಿ ಸರ್ಕಾರ ಅಮಾನತು ಮಾಡಿರ್ತಕ್ಕಂಥದ್ದು ಬಿ ದಯಾನಂದ ಸಾಹೇಬರು ಅಷ್ಟೇ ಅಲ್ಲ, ಎಲ್ಲಾ ಪೊಲೀಸ್ ಅಧಿಕಾರಿಗಳನ್ನ ಅವರವರ ಸ್ಥಳಕ್ಕೆ ನಿಯುಕ್ತಿಗೊಳಿಸಬೇಕಂತ ಹೇಳಿ ನಮ್ಮ ಬೆಳಗಾವಿ ಜಿಲ್ಲಾ ವಾಲ್ಮೀಕಿ ಸಮಾಜದ ಒಕ್ಕೊರಲಿನ ಬೇಡಿಕೆ. ನಾನು ಹೇಳ್ತೇನೆ, ನಮ್ಮ ಸರ್ಕಾರದ ಕೆಲವೊಂದು ಮಂತ್ರಿಗಳು ಅಥವಾ ನಾನು ನೇರವಾಗಿ DK ಶಿವಕುಮಾರ್ ಸಾಹೇಬರು ಆ ಕ್ರೆಡಿಟ್ ಅನ್ನ ತಾವು ತಗೊಳ್ಬೇಕು ಅನ್ನುವಂಥ ತರಾತುರಿಯಲ್ಲಿ ಈ ಎಲ್ಲ ಅನಾಹುತಗಳಿಗೆ ನೇರವಾಗಿ ಕಾರಣರಾಗಿದ್ದಾರೆ. ಅವರು ನೈತಿಕತೆಯನ್ನು ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು. ಆದರೆ ಅದೆಲ್ಲ ಮುಚ್ಚಿ ಹೋಗಿ ಕೆಲವು ಅಮಾಯಕರ ಬಲಿಯಾಗಿದೆ. ಆದ್ರಿಂದ ನಾನು ಈ ಒಂದು ವ್ಯವಸ್ಥೆಯಲ್ಲಿ ಅತ್ಯಂತ ಪಾರದರ್ಶಕವಾಗಿ ಹೇಳ್ಬೇಕಂತಂದ್ರ ಪೊಲೀಸ್ ಅಧಿಕಾರಿಗಳು ಯಾವುದೇ ತಪ್ಪಿಲ್ಲ, ಅವರನ್ನ ಅವರ ಜಾಗಕ್ಕೆ ಇಲ್ಲ ಅಂತಂದ್ರೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಈ ಸಮುದಾಯದ ಈ ರಾಜ್ಯದ ಬಲಿಷ್ಠ ಪರಿಶಿಷ್ಟ ಪಂಗಡ ಬುಡಕಟ್ಟು ಜನಾಂಗದ ಬೆಂಬಲವನ್ನು ಕಳ್ಕೊಳ್ತೀರಿ. ಆ ಮೂಲಕ ಮುಂದಿನ ಸಲ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೆದು ಕನಸಿನ ಮಾತು ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತೇನೆ. ದಯಮಾಡಿ ಸಿದ್ದರಾಮಯ್ಯ ಸಾಹೇಬರೇ, ಈ ನಿಮ್ಮ ಹಿಂದೆ ಬೆಂಬಲವಾಗಿ ನಿಂತಿರೋದು ಒಂದು ಹಾಲುಮತ ಸಮಾಜ, ಒಂದು ವಾಲ್ಮೀಕಿ ಸಮಾಜ. ಈ ಸಮುದಾಯ ಬೆಂಬಲವನ್ನು ಕಳ್ಕೊಳ್ಬೇಡ್ರಿ, ದಲಿತ ಸಮುದಾಯದ ಬೆಂಬಲವನ್ನು ಕಳ್ಕೊಳ್ಬೇಡ್ರಿ. ಈ ಸಮುದಾಯ ಒಂದು ಕೈ ಬಿಟ್ಟಿದ್ದೆ ಆದಲ್ಲಿ ನೀವು ಅಧಿಕಾರವನ್ನು ಕಳ್ಕೊಳ್ತೀರಿ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ. ನಿಮ್ ಹಿಂದೆ ನಮ್ಮ ಸಮಾಜ ಹಿಂದೂ ಇತ್ತು, ಇವತ್ತು ಇದೆ, ನಾಳೆ ಇರ್ತದೆ. ಆ ಒಂದು ಬೆಂಬಲವನ್ನು ಕಳ್ಕೊಳ್ಬೇಡ್ರಿ ಅಂತಕ್ಕಂಥ ಒಂದು ವಿನಂತಿಯನ್ನ ಮಾಡ್ತೇನೆ. ನಮ್ಮ ಸಮುದಾಯದ ಹೆಮ್ಮೆಯ ಪುತ್ರ ಬಿ ದಯಾನಂದ ಸಾಹೇಬರನ್ನ ನೀವು ಅದೇ ಸ್ಥಳಕ್ಕೆ ನಿಯುಕ್ತಿಗೊಳಿಸ್ಬೇಕಂತೇಳಿ ಎಲ್ಲಾ ಸಮಾಜದ ಪರವಾಗಿ ಒತ್ತಾಯ ಮಾಡ್ತೇನೆ. ರಾಜಶೇಖರ್ ತಳವಾರ ಅಂತ, ಬೆಳಗಾವಿ ಜಿಲ್ಲಾ ವಾಲ್ಮೀಕಿ ಸಮಾಜದ ಅಧ್ಯಕ್ಷರು.